ಹಾಸನದಲ್ಲೂ ವೈಕುಂಠ ಏಕಾದಶಿಯ ಹಿನ್ನೆಲೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ಅದರಲ್ಲೂ ಹಾಸನದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಕಿರಣ್ ಮಾಹಿತಿ ಕೊಡ್ತಾರೆ. ಕಿರಣ್, ಯಾವ ರೀತಿಯಾದಂತಹ ಸಂಭ್ರಮಾಚರಣೆ ಇದೆ? ವೈಕುಂಠ ಏಕಾದಶಿಯ ಸಂಭ್ರಮ ಹಾಸನದಲ್ಲಿ ಯಾವ ರೀತಿಯಾಗಿದೆ? ಜಗದೀಶ್, ಏನು ನಾವು ಹಾಸನದ ಹೃದಯ ಭಾಗದಲ್ಲಿರುವಂತ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯ ಇರುವಂಥದ್ದು. ಒಂದು ಕಡೆ ನೀವು ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಬೆಳಿಗ್ಗೆ 5 ಗಂಟೆಯಿಂದನೇ ಏನು ವಿಷ್ಣು ಸಹಸ್ರನಾಮ ಪಠಣನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ಬಾಗಿಲು ನೋಡ್ಬೋದು, 1, 2, 3, 4, 5, 6 ಬಾಗಿಲು. ನಂತರ 7ನೇ ಬಾಗಿಲಲ್ಲಿ ವೆಂಕಟೇಶ್ವರ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಆಡಳಿತ ಮಂಡಳಿಯವರು ಮಾಡ್ತಾ ಇರುವಂಥದ್ದು. ಇದಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಬೆಳಿಗ್ಗೆಯಿಂದನೇ ಭಕ್ತರು ಬಂದಿದ್ದಾರೆ, ಸರದಿ ಸಾಲಲ್ಲಿ ನಿಂತಾರೆ, ವೆಂಕಟೇಶ್ವರ ದರ್ಶನಕ್ಕೆ ಕಾಯ್ತಾ ಇದ್ದಾರೆ, ಕಾತುರದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಾವಿರಾರು ಸಂಖ್ಯೆಯ ಭಕ್ತರು ಬಂದು ದೇವಿಯ ಏನು ವೆಂಕಟೇಶ್ವರ ದರ್ಶನ ಮಾಡಿರುವಂಥದ್ದು. ಈಗ ಸಾಕಷ್ಟು ಜನ ಭಕ್ತರು ಮತ್ತೆ ಆಡಳಿತ ಮಂಡಳಿಯವರು ಇರುವಂಥದ್ದು. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಬೆಳಿಗ್ಗೆ ಎಷ್ಟೊತ್ತಿಂದ ದೇವ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಭಕ್ತರಿಗೆ? ಹರೇ ಶ್ರೀನಿವಾಸ. ನಾವು ಈ ಹಾಸನದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿಯಲ್ಲಿ ಸುಮಾರು 18 ವರ್ಷಗಳಿಂದ ಈ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ದಿವಸದಿಂದ ದಿವಸಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈ ವರ್ಷ ಬೆಳಗ್ಗೆ 5 ಗಂಟೆಗೆ ಮೊದಲನೇ ಜಾವದ ಪೂಜೆಯನ್ನು ಪ್ರಾರಂಭ ಮಾಡಿ 5:15 ಗಂಟೆಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿ ತನಕನೂ ಸುಮಾರು 2,000 ಜನಗಳ ಹತ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಕೇಳ್ಬೋದು, ಹೇಗೆ ಸಿಗ್ತಾ ಇದೆಯಪ್ಪ ನಿಮಗೆ ಲೆಕ್ಕ ಅಂತೇಳಿ. ನಾವು ಈ ವರ್ಷ ನಮ್ಮ ಸಮಿತಿಯಿಂದ ಸುಮಾರು 25,000 ಲಾಡುಗಳನ್ನು ಮಾಡಿ ಪ್ರತಿಯೊಬ್ಬ ಭಕ್ತನಿಗೂ ಲಾಡನ್ನು ಹಂಚ್ತಾ ಇದ್ದೀವಿ. ಪ್ರತಿ ವರ್ಷನೂ ಹಂಚುತ್ತೀವಿ. ಈ ವರ್ಷ 25,000 ಮಾಡಿಸಿದ್ದೀವಿ. ಅದರ ಲೆಕ್ಕದಲ್ಲಿ ಈಗಾಗಲೇ ಸುಮಾರು 2,000 ಲಾಡು ನಮ್ಮಲ್ಲಿ ಖರ್ಚಾಗಿದೆ. ಬೆಳಿಗ್ಗೆ 5:15 ಸ್ಟಾರ್ಟ್ ಆದ್ರೆ ಕಡೆಯ ದರ್ಶನ ಎಷ್ಟೋ ತನಕ ಅವಕಾಶ ಮಾಡಿಕೊಟ್ಟಿರ್ತೀರಾ? ನಾವು ನಿರಂತರವಾಗಿ ದರ್ಶನ ಮಾಡಿಸ್ಬೇಕು ಅನ್ನುವಂತಹ ವ್ಯವಸ್ಥೆನಲ್ಲಿ ಇದ್ದೀವಿ. ಸುಮಾರು 1 ಗಂಟೆ ಮಧ್ಯಾಹ್ನ 1 ಅವರ್ ಗ್ಯಾಪ್ ಮಾಡಬೇಕು ಅಂತ ಇದ್ದೀವಿ. ಯಾಕೆ ಅಂತಂದರೆ ಅಲ್ಲೆಲ್ಲ ಕಸ ಜನ ಓಡಾಡುವಾಗ ಇದೆಲ್ಲ ಬಿದ್ದಿರುತ್ತೆ. ಹಾಗಾಗಿ ಅದು 1 ಅವರ್ ಗ್ಯಾಪ್ ಮಾಡಿ ಅಲ್ಲಿ ಕ್ಲೀನ್ ಮಾಡಿ ಮತ್ತೆ ದರ್ಶನವನ್ನು ಶುರು ಮಾಡ್ತೀವಿ. ರಾತ್ರಿ ಕೊನೆ ವ್ಯಕ್ತಿ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ದರ್ಶನ ಮಾಡಿಸ್ಬೇಕು ಅನ್ನೋದು ನಮ್ಮಲ್ಲಿ ಇದೆ. ಸ್ವಾಮಿ, ಏನು ವಿಶೇಷ ಹೇಳಿ ದೇವಾಲಯದ ವಿಶೇಷ ಅಂದರೆ ಪ್ರತಿ ವರ್ಷ ನಾವು ಒಂದೊಂದು ಈ ಅಲಂಕಾರನ ಬೇರೆ ಬೇರೆ ಥರ ಮಾಡ್ತಾ ಇದ್ದೀವಿ ಹಾಗೂ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಹಾಗೂ ಈ ಒಂದು ದೇವಸ್ಥಾನ ಈ ಒಂದು ಊರಿನ ಹೃದಯ ಭಾಗದಲ್ಲಿರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗೂ ವಿಜೃಂಭಣೆಯಿಂದ ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷದಿಂದ ಏನು ಮಾಡಿದ್ದೀವಿ ಅಂದರೆ ನಿರಂತರವಾಗಿ ನಾವು ಈಗ ವಿಷ್ಣು ಸಹಸ್ರನಾಮ ಪಾರಾಯಣನ ಇಟ್ಕೊಂಡಿದ್ದೀವಿ. ಹೆಚ್ಚು ಕಮ್ಮಿ ಒಂದು 20 ಸಂಘದಿಂದ ಗಂಟೆಗೆ ಒಬ್ಬೊಬ್ಬರಿಗೆ 1 ಗಂಟೆ ಸಮಯ ಕೊಟ್ಟು ವಿಷ್ಣು ಸಹಸ್ರನಾಮ ಪಾರಾಯಣನ ನಾವು ಮಾಡಿಸ್ತಾ ಇದ್ದೀವಿ ಸರ್. ಅದೊಂದು ವಿಶೇಷವಾಗಿ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ. ಜಗದೀಶ್, ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಸೀತಾರಾಮನ ದೇವಾಲಯಕ್ಕೆ ಬಂದು ಭಕ್ತರು ದರ್ಶನ ಪಡೆದಿದ್ದಾರೆ. ಇನ್ನೊಂದೆಡೆ ನಿರಂತರವಾಗಿ ವಿಷ್ಣು ಸಹಸ್ರನಾಮನ ಪಠನೆ ಕೂಡ ಮಾಡ್ತೀವಿ. ಕಡೆ ಭಕ್ತರು ಎಲ್ಲಿ ತನಕ ಬರ್ತಾರೆ ಅಲ್ಲಿ ತನಕ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಆಡಳಿತ ಮಂಡಳಿಯವರು ಮತ್ತೆ ಸ್ಥಳೀಯರು ಹೇಳ್ತಾರಂಥದ್ದು. ಜಗದೀಶ್.